ವಿಶೇಷ ಜ್ಞಾನಾನ್ವೇಷಣೆಯ ಸಂವಾದಕ್ಕೆ ಅತ್ಯಂತ ಉತ್ಸಾಹದಿಂದ ಸ್ವಾಗತ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸಲಿರುವ ಮುಖ್ಯ ವಿಷಯ ಏನಂದ್ರೆ, ಗಾಯತ್ರಿ ಮಂತ್ರವು ಏಕೆ ಅತ್ಯಂತ ಶ್ರೇಷ್ಠ ಸ್ಥಾನದಲ್ಲಿದೆ ಅನ್ನೋದು. ಹೌದು, ಖಂಡಿತ. ಸಾವಿರಾರು ವರ್ಷಗಳಿಂದ ಅಸಂಖ್ಯಾತ ಸಾಧಕರು, ಸಾಮಾನ್ಯ ಜನರು ಜಪಿಸುತ್ತಾ ಬಂದಿರುವ ಈ ಮಂತ್ರದ ಅಗಾಧ ಶಕ್ತಿ ಏನು ಅಂತ ನಾವಿಂದು ಅರಿಯಲಿದ್ದೇವೆ. ಮತ್ತು ಅದು ಮನುಷ್ಯನ ಅಂತರಂಗವನ್ನು ಹೇಗೆ ಬೆಳಗುತ್ತದೆ ಅನ್ನೋದನ್ನು ಕೂಡ. ಈ ಎಲ್ಲಾ ಅದ್ಭುತ ವಿಚಾರಗಳ ಕೇಂದ್ರಬಿಂದು ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ. ಸಂಕೀರ್ಣವಾದ ಆಧ್ಯಾತ್ಮಿಕ ವಿಚಾರಗಳನ್ನು ದೈನಂದಿನ ಬದುಕಿಗೆ ಅರ್ಥವಾಗುವಂತೆ ವಿಶ್ಲೇಷಿಸುವುದು ಈ ಸಂವಾದದ ಗುರಿ. ನಿಜ. ಯಾವುದೇ ಕಠಿಣ ಪದಗಳಿಲ್ಲದೆ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಇದನ್ನ ಬಿಡಿಸಿ ನೋಡೋಣ. ಗಾಯತ್ರಿ ಮಂತ್ರದ ಉಪಾಸನೆಯ ಹಿಂದಿರುವ ಅಡಗಿದ ತತ್ವಗಳೇನು ಅಂತ ಅರಿಯುವ ಪ್ರಯಾಣವನ್ನು ಆರಂಭಿಸೋಣ. ಖಂಡಿತ. ಮನುಷ್ಯನ ಮೂಲಭೂತ ಹುಡುಕಾಟದ ಬಗ್ಗೆ ಮಾತನಾಡುವಾಗ ನಾವೆಲ್ಲರೂ ಸಂತೋಷ ಮತ್ತು ಆನಂದ ಅನ್ನೋ ಎರಡು ಪದಗಳನ್ನು ಒಂದೇ ಅರ್ಥದಲ್ಲಿ ಬಳಸ್ತೀವಿ. ಹೌದು, ಅದು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ಆಗುವಂತಹ ಒಂದು ಸಣ್ಣ ಗೊಂದಲ. ಆದರೆ ವಾಸ್ತವದಲ್ಲಿ ಇವೆರಡರ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ. ಉದಾಹರಣೆಗೆ, ಒಂದು ಹೊಸ ಫೋನ್ ಖರೀದಿಸಿದಾಗ ಬರುವ ಭಾವನೆ ಸಂತೋಷ. ಅದು ಸಂಪೂರ್ಣವಾಗಿ ಹೊರಗಿನ ವಸ್ತುಗಳ ಮೇಲೆ ಅವಲಂಬಿತವಾಗಿರುತ್ತೆ. ಆ ವಸ್ತು ಹಳೆಯದಾದಾಗ ಸಂತೋಷವೂ ಮಾಯವಾಗುತ್ತೆ. ನಿಖರವಾಗಿ. ಆದರೆ ಆನಂದ ಅನ್ನೋದು ನಿರಂತರವಾದದ್ದು. ಅದು ಬಾಹ್ಯ ವಸ್ತುಗಳ ಮೇಲೆ ಅವಲಂಬಿತವಾಗಿಲ್ಲ. ಮತ್ತು ಈ ನಿರಂತರ ಆನಂದದ ಪ್ರಾಪ್ತಿಯೇ ಮನುಷ್ಯನ ಅಂತಿಮ ಗುರಿ. ಆದರೂ ಆಧುನಿಕ ಬದುಕಿನಲ್ಲಿ ನಮ್ಗೆ ಈ ನಿರಂತರ ಆನಂದ ಯಾಕೆ ದಕ್ಕುತ್ತಿಲ್ಲ ಅನ್ನೋದೇ ಅತಿದೊಡ್ಡ ಸೋಜಿಗ ಅಲ್ವಾ? ಈ ಆನಂದದ ಕೊರತೆಯ ಹಿಂದಿರುವ ರಹಸ್ಯವನ್ನು ಭೇದಿಸಲು ಮನುಷ್ಯನ ಅಸ್ತಿತ್ವದ ಸ್ವರೂಪವನ್ನು ನಾವು ಗಮನಿಸಬೇಕು. ನಮ್ಮೆಲ್ಲರ ಸುತ್ತಲೂ ಒಂದು ಮಾಯೆಯ ಮುಸುಕು ಆವರಿಸಿರುತ್ತೆ. ಮಾಯೆ ಅಂದ್ರೆ ನಶ್ವರವಾದ ವಸ್ತುಗಳಲ್ಲೇ ಆನಂದ ಇದೆ ಅಂತ ನಂಬುವ ಭ್ರಮೆ. ಹೌದು. ಮನುಷ್ಯ ತನ್ನ ಇಡೀ ಜೀವಮಾನವನ್ನು ಈ ಮರೀಚಿಕೆಯ ಬೆನ್ನಟ್ಟಿ ಕಳೆಯುತ್ತಾನೆ. ಆಳವಾದ ಶೂನ್ಯತೆ ಕಾಡುವುದು ಇದೇ ಕಾರಣಕ್ಕೆ. ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ಗಾಯತ್ರಿ ಮಂತ್ರ ಈ ಮಾಯೆಯ ಮುಸುಕನ್ನು ನಿಧಾನವಾಗಿ ಸರಿಸುತ್ತೆ. ನಿಜ. ಈ ಮುಸುಕು ಸರಿದಾಗ ಜೀವಾತ್ಮ ಮತ್ತು ಪರಮಾತ್ಮರ ನಡುವಿನ ಅಂತರ ಅಳಿಸಿಹೋಗಿ ಏಕಾಕಾರ ಸಾಧ್ಯವಾಗುತ್ತೆ. ಇಲ್ಲಿ ಗಮನಿಸಬೇಕಾದ ರೋಚಕ ವಿಚಾರವೆಂದರೆ, ಹೇಳಿ, ಆ ರೋಚಕ ವಿಚಾರ ಏನು? ವಿಶ್ವಾಮಿತ್ರ ಮಹರ್ಷಿಗಳು ದರ್ಶಿಸಿದ ಗಾಯತ್ರಿ ಮಂತ್ರದಲ್ಲಿ ಬರುವ 3 ವ್ಯಾಹೃತಿಗಳು. ಭೂರ್, ಭುವಃ, ಸ್ವಃ ಅನ್ನೋ ಈ ವ್ಯಾಹೃತಿಗಳು ಕೇವಲ ಶಬ್ದಗಳಲ್ಲ. ಅವು ಇಡೀ ಬ್ರಹ್ಮಾಂಡದ 3 ಸ್ತರಗಳನ್ನು ಪ್ರತಿನಿಧಿಸುತ್ತವೆಲ್ವಾ? ಹೌದು. ಭೂರೆಂದರೆ ಈ ಭೌತಿಕ ಪ್ರಪಂಚ ಮತ್ತು ನಮ್ಮ ಸ್ಥೂಲ ಶರೀರ. ನಾವು ಕಣ್ಣಿನಿಂದ ನೋಡುವ, ಸ್ಪರ್ಶಿಸುವ ಜಗತ್ತು. ಸರಿಯಾದ ಮಾತು. ಭುವಃ ಎಂದರೆ ಪ್ರಾಣಶಕ್ತಿಯ ಸೂಕ್ಷ್ಮ ಪ್ರಪಂಚ, ಅಂದರೆ ನಮ್ಮ ಮನಸ್ಸು ಮತ್ತು ಭಾವನೆಗಳ ಜಗತ್ತು. ಹಾಗಾದ್ರೆ ಮೂರನೇದು ಸ್ವಃ ಅಥವಾ ಸುವಹ ಅಂದರೆ? ಇದು ನೇರವಾಗಿ ಅಖಂಡ ಆನಂದದ, ಚೈತನ್ಯದ ಮತ್ತು ಆತ್ಮದ ಪ್ರತೀಕ. ಗಾಯತ್ರಿ ಮಂತ್ರದ ಉಪಾಸನೆ ಮಾಡುವಾಗ ಸಾಧಕರು ಈ 3 ಸ್ತರಗಳನ್ನು ದಾಟಿ ಆ ನಿರಂತರ ಆನಂದವನ್ನು ಕರುಣಿಸು ಅಂತ ಪ್ರಾರ್ಥಿಸ್ತಾರೆ. ಇದು ಕೇವಲ ಯಾಂತ್ರಿಕ ಉಚ್ಚಾರಣೆಯಲ್ಲ. ತಾನು ಕೇವಲ ಭೌತಿಕ ದೇಹವಲ್ಲ ಅಂತ ಅಸ್ತಿತ್ವದ ಮೂಲವನ್ನು ತಲುಪುವ ತೀವ್ರವಾದ ಹಂಬಲ. ಹೌದು. ಈ ಹಂಬಲವೇ ಉಪಾಸನೆಯ ಅಡಿಪಾಯ. ಅನಿತಾ ಅರವಿಂದ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಗಾಯತ್ರಿಯನ್ನು ಒಬ್ಬ ತಾಯಿಗೆ ಹೋಲಿಸಿರುವ ಉಪಮೆ ಬಹಳ ಆಪ್ತವೆನ್ಸುತ್ತೆ. ನಿಜ. ಒಬ್ಬ ತಾಯಿಗೆ ತನ್ನ ಮಗುವಿನ ಹಸಿವು, ನಿದ್ರೆ, ರಕ್ಷಣೆ ಎಲ್ಲವೂ ಆಕೆ ಕೇಳುವ ಮೊದಲೇ ತಿಳಿದಿರುತ್ತೆ. ಆಕೆ ನಿಸ್ವಾರ್ಥವಾಗಿ ಅದನ್ನೆಲ್ಲ ಪೂರೈಸ್ತಾಳೆ. ಅದೇ ರೀತಿ ಈ ಲೌಕಿಕ ಜೀವನದ ಅಗತ್ಯಗಳನ್ನು ವೇದಮಾತೆ ಪೂರೈಸುತ್ತಾಳೆ ಅಂತ ವೇದಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಣಿಸಲಾಗಿದೆ. ಖಂಡಿತ. ಅಥರ್ವವೇದದ ಕಾಂಡ 19, ಸೂಕ್ತ 71, ಮಂತ್ರ 1ರ ಪ್ರಕಾರ ಗಾಯತ್ರಿಯನ್ನಿ ಸಾಕ್ಷಾತ್ ವೇದಮಾತೆ ಅಂತ ಆರಾಧಿಸಲಾಗಿದೆ. ಅಲ್ಲಿ ಬರುವ ಓಂ ಸ್ತುತಾ ಮಯಾ ವರದಾ ವೇದಮಾತಾ ಅನ್ನೋ ಸಾಲುಗಳು ಕೇವಲ ಸ್ತುತಿಯಲ್ಲ. ಹೌದು, ಅದೊಂದು ಭರವಸೆ. ವೇದಮಾತೆ ತನ್ನ ಭಕ್ತರಿಗೆ ಕೇವಲ ಆಧ್ಯಾತ್ಮಿಕ ಭರವಸೆಗಳನ್ನಷ್ಟೇ ನೀಡೋದಿಲ್ಲ, ಬದುಕಿಗೆ ಅತ್ಯಗತ್ಯವಾದ ನಿರ್ದಿಷ್ಟ ವರಗಳನ್ನು ದಯಪಾಲಿಸುತ್ತಾಳೆ. ಆ ವರಗಳು ಯಾವುವು ಮತ್ತು ಇಂದಿನ ಆಧುನಿಕ ಜೀವನಕ್ಕೆ ಅವು ಹೇಗೆ ಪ್ರಸ್ತುತವಾಗ್ತವೆ ಅಂತ ನಾವು ಬಿಡಿಸಿ ಹೇಳಬೇಕು. ಆ ವರಗಳು ಮನುಷ್ಯನ ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡೂ ನೆಲೆಗಳನ್ನು ಸ್ಪರ್ಶಿಸುತ್ತವೆ. ಮೊದಲನೆಯ ವರ ಆಯುಷ್ಯ. ಆಯುಷ್ಯ ಅಂದ್ರೆ ಕೇವಲ 80-100 ವರ್ಷ ಬದುಕುದಲ್ಲ, ಆ ಬದುಕು ಅರ್ಥಪೂರ್ಣವಾಗಿರಬೇಕು.
ಆಧ್ಯಾತ್ಮಿಕ ಸಾಧನೆಗೆ ಕಾಲಾವಕಾಶ ಬೇಕು. ಅದಕ್ಕಾಗಿ ದೀರ್ಘಾಯುಷ್ಯದ ಪ್ರಾರ್ಥನೆ. ಎರಡನೇದು ಪ್ರಾಣ ಅಲ್ವಾ? ಹೌದು, ಪ್ರಾಣ ಅಂದ್ರೆ ಉಸಿರಾಟ ಮಾತ್ರವಲ್ಲ, ಅತ್ಯುತ್ತಮವಾದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ರೋಗನಿರೋಧಕ ಶಕ್ತಿ. ಮೂರನೇದು ಪ್ರಜೆ. ಪ್ರಾಚೀನ ಕಾಲದಲ್ಲಿ ಇದು ಉತ್ತಮ ಸಂತಾನ. ಆದರೆ ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ನಮ್ಮ ಸುತ್ತಲಿನ ಉತ್ತಮ ಜನರು ಅಥವಾ ನಮ್ಮನ್ನು ಬೆಂಬಲಿಸುವ ನಂಬಿಕಸ್ಥ ತಂಡ ಅಂತ ಅರ್ಥೈಸ್ಕೊಳ್ಬಹುದು. ನಿಖರವಾಗಿ. ಬಹಳ ಪ್ರಾಯೋಗಿಕವಾದ ವಿವರಣೆ. ಮುಂದಿನ ವರ ಪಶು. ಅಂದಿನ ಕಾಲದಲ್ಲಿ ಪಶುಗಳೇ ಕೃಷಿಗೆ ಆಧಾರ, ಅವೇ ಸಂಪತ್ತು. ಇಂದು ಅದು ವಾಹನ, ತಂತ್ರಜ್ಞಾನ ಅಥವಾ ಭೌತಿಕ ಸಂಪನ್ಮೂಲ. ಬದುಕಿನ ಸುಗಮ ನಿರ್ವಹಣೆಗೆ ಬೇಕಾದ ಭದ್ರತೆ ಇದು. ಕೀರ್ತಿ ಮತ್ತು ದ್ರವಿಣ ಕೂಡ ಈ ಪಟ್ಟಿಯಲ್ಲಿ ಬರುತ್ತೆ. ಕೀರ್ತಿ ಅಂದ್ರೆ ಕೇವಲ ಪ್ರಸಿದ್ಧಿಯಲ್ಲ, ಸಮಾಜದಲ್ಲಿ ಸಿಗುವ ಯೋಗ್ಯವಾದ ಯಶಸ್ಸು ಮತ್ತು ಮರ್ಯಾದೆ. ದ್ರವಿಣ ಅಂದ್ರೆ ಸ್ಥಿರವಾದ ಆರ್ಥಿಕ ಸಂಪತ್ತು. ಆರ್ಥಿಕ ಸ್ಥಿರತೆ ಇಲ್ಲದಿದ್ದರೆ ಮನಸ್ಸು ಸದಾ ಆತಂಕದಲ್ಲಿರುತ್ತೆ. ಅಂಥ ಮನಸ್ಸಿನಿಂದ ಸಾಧನೆ ಅಸಾಧ್ಯ. ಇನ್ನು 8ನೇ ವರ ಬ್ರಹ್ಮವರ್ಚಸ್ಸು. ಆಧುನಿಕ ಭಾಷೆಯಲ್ಲಿ ಹೇಳುವುದಾದ್ರೆ ಇದೊಂದು ರೀತಿಯ ಕಾಂತಿಯುತವಾದ, ಸಕಾರಾತ್ಮಕ ಶಕ್ತಿಯಿಂದ ಕೂಡಿದ ಮೈಂಡ್ಫುಲ್ ಪ್ರೆಸೆನ್ಸ್. ಈ ಬ್ರಹ್ಮವರ್ಚಸ್ಸು ಹೊಂದಿದ ವ್ಯಕ್ತಿಯ ಮಾತುಗಳು ಸಹಜವಾಗಿಯೇ ಇತರರನ್ನು ಪ್ರಭಾವಿಸುತ್ತವೆ. ಈ ಎಲ್ಲ ಲಾಭಗಳನ್ನು ಕರುಣಿಸಿ ಅಂತಿಮವಾಗಿ ಆಕೆ ಬ್ರಹ್ಮಲೋಕವನ್ನೂ ದಯಪಾಲಿಸುತ್ತಾಳೆ. ಹೌದು, ಜನನ ಮರಣಗಳ ಚಕ್ರದಿಂದ ಮುಕ್ತವಾದ ಪರಮಪದ. ಇದು ಅಥರ್ವವೇದದ ಸ್ಪಷ್ಟವಾಣಿ. ಇದು ನಿಜಕ್ಕೂ ಒಂದು ಪರಿಪೂರ್ಣವಾದ ರಕ್ಷಣೆಯ ವ್ಯವಸ್ಥೆ. ಆದರೆ ಇದೆಲ್ಲದರ ಆಚೆಗೆ ಅಂತರಂಗದ ಅನ್ವೇಷಣೆಯ ವಿಚಾರ ಬಂದಾಗ ಪ್ರಕೃತಿಯ ಒಂದು ಸುಂದರ ರೂಪಕ ಇಲ್ಲಿ ನೆನಪಾಗುತ್ತೆ. ಹಗಲಿನಲ್ಲಿ ಸೂರ್ಯನಿರುವಾಗ ದಾಯಿ ಕಾಣುತ್ತೆ. ಸೂರ್ಯನಿಲ್ಲದಾಗ ಚಂದ್ರನ ಕಾಂತಿ. ಚಂದ್ರನು ಇಲ್ಲದಿದ್ದಾಗ ಅಗ್ನಿಯಿಂದ ಪ್ರಕಾಶ ಸಿಗುತ್ತೆ. ಇಲ್ಲಿ ವಿಚಾರ ನಿಜಕ್ಕೂ ಕುತೂಹಲಕಾರಿಯಾಗ್ತಾವೆ. ಖಂಡಿತ. ಸೂರ್ಯನಿಲ್ಲ, ಚಂದ್ರನಿಲ್ಲ, ಸಂಪೂರ್ಣ ಅಂಧಕಾರ. ಹೌದು, ಸಂಪೂರ್ಣ ಅಂಧಕಾರ ಆವರಿಸಿದಾಗ, ಗಾಳಿಗೆ ಅಗ್ನಿಯೂ ಆರಿಹೋದಾಗ ನಮಗೆ ಮಾರ್ಗದರ್ಶನ ಮಾಡುವ ಆ ಅಂತಿಮ ಬೆಳಕು ಯಾವುದು? ಇಂದಿನ ಭಾಷೆಯಲ್ಲಿ ಹೊರಗಿನ ಜಗತ್ತು, ಸ್ಕ್ರೀನ್ಗಳೆಲ್ಲ ಆಫ್ ಆದಾಗ ನಮ್ಮೊಳಗೆ ಉಳಿಯುವ ಬೆಳಕು ಯಾವುದು? ಆ ಕಾರ್ಗತ್ತಲೆಯಲ್ಲಿ ಅಥವಾ ಆ ಒಂಟಿತನದ ನಿಶ್ಶಬ್ದದಲ್ಲಿ ನಮಗೆ ದಾರಿದೀಪವಾಗುವುದು ಅದೇ ಅಂತರಂಗದ ಜ್ಯೋತಿ. ಹೊರಗಿನ ಜಗತ್ತು ಉತ್ತರ ನೀಡಲು ವಿಫಲವಾದಾಗ ದರ್ಶಿಸಬೇಕಾದ ಜ್ಯೋತಿ. ಹೌದು, ಅಜ್ಞಾನದ ಕತ್ತಲನ್ನು ಓಡಿಸಲು ನಮ್ಮೊಳಗಿರುವ ಆಂತರಿಕ ಪ್ರಕಾಶವೇ ಬೇಕು. ಸೌ ಅನಿತಾ ಅರವಿಂದ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಅತ್ಯಂತ ಮಾರ್ಮಿಕವಾಗಿ ಇದನ್ನೇ ಪರಮಪ್ರಕಾಶ ಅಂತ ಕರೆಯಲಾಗಿದೆ. ಈ ಪರಮಪ್ರಕಾಶದ ದರ್ಶನವೇ ಸಾಧಕರ ಜೀವನದ ಅಂತಿಮ ಗುರಿಯಾಗಿರಬೇಕು. ನಿಖರವಾಗಿ. ಗಾಯತ್ರಿ ಮಂತ್ರ ಹೊರಗಿನಿಂದ ಏನನ್ನೋ ತಂದುಕೊಡು ಅಂತ ಬೇಡುದಿಲ್ಲ, ನಮ್ಮೊಳಗೆ ಹುದುಗಿರುವ ಆ ಪರಮಪ್ರಕಾಶವನ್ನು ಜಾಗೃತಗೊಳಿಸುವಂತೆ ಪ್ರಾರ್ಥಿಸುತ್ತೆ. ಅಂದರೆ ನಾವು ಗುಡಿಗುಂಡಾರಗಳಲ್ಲಿ ಹೊರಗೆ ಹುಡುಕುತ್ತಿರುವ ಭಗವಂತ ವಾಸ್ತವವಾಗಿ ನಮ್ಮೊಳಗೆ ಇದ್ದಾನೆ ಅನ್ನೋ ಪರಮಸತ್ಯದ ಅರಿವು. ಉಪನಿಷತ್ತುಗಳಲ್ಲಿ ಇದರ ಬಗ್ಗೆ ಸ್ಪಷ್ಟ ವಿವರಣೆಗಳಿವೆಯಾ? ಖಂಡಿತ. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ವೇದಾಂತದ ಮೂಲತತ್ವವೇ ನಮ್ಮ ಕಣ್ಮುಂದೆ ತೆರೆದುಕೊಳ್ಳುತ್ತೆ. ಬಾಹ್ಯದಲ್ಲಿ ಇರುವುದು ವಿರಾಟ್ ಬ್ರಹ್ಮ, ಅಂದರೆ ಇಡೀ ಬ್ರಹ್ಮಾಂಡ, ಮತ್ತು ಅಂತರಂಗದಲ್ಲಿ ಇರುವುದು ಪರಮಾತ್ಮ. ಹೌದು, ಇವೆರಡೂ ಬೇರೆ ಬೇರೆ ಅಲ್ಲ, ಇವೆರಡರ ಮೂಲ ದ್ರವ್ಯ ಒಂದೇ. ಉಪನಿಷತ್ತುಗಳ 4 ಮಹಾವಾಕ್ಯಗಳನ್ನು ನಾವಿಲ್ಲಿ ಸ್ಮರಿಸಬೇಕು. ಶಿವೋಹಂ ಅಂದರೆ ನಾನೇ ಮಂಗಳಕರವಾದ ಶಿವಸ್ವರೂಪ. ಸಚ್ಚಿದಾನಂದೋಹಂ ಅಂದರೆ ನಾನೇ ಸಚ್ಚಿತ್ ಆನಂದ ಸ್ವರೂಪ. ಅಯಮಾತ್ಮ ಬ್ರಹ್ಮ, ನನ್ನೊಳಗಿರುವ ಈ ಆತ್ಮವೇ ಬ್ರಹ್ಮ, ಮತ್ತು ತತ್ವಮಸಿ, ಆ ಪರಮ ಸತ್ಯವೇ ನೀನಾಗಿರುವೆ. ಈ ಸೂತ್ರಗಳು ಕೇವಲ ಬುದ್ಧಿವಂತಿಕೆಯಿಂದ ಮಾಡಿದ ತರ್ಕಗಳಲ್ಲ ಅಲ್ವಾ? ಖಂಡಿತ ಅಲ್ಲ. ಇವು ಗಾಯತ್ರಿ ಉಪಾಸನೆಯಿಂದ ಪ್ರಾಪ್ತವಾಗುವ ನೇರ ಅನುಭವಗಳು. ಗಾಯತ್ರಿಯ ನಿರಂತರ ಜಪವು ಈ ಅರಿವನ್ನು ನಮ್ಮ ರಕ್ತದಲ್ಲಿ ಜೀವಂತ ಅನುಭವವಾಗಿ ಪರಿವರ್ತಿಸುತ್ತೆ. ಈ ಜೀವಂತ ಅನುಭವವನ್ನು ಪಡೆಯಲು ಗಾಯತ್ರಿ ಮಂತ್ರದ ಭೌತಿಕ ರಚನೆಯೇ ಒಂದು ವಿಜ್ಞಾನವಾಗಿದೆ ಅಂತ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಮಂತ್ರದಲ್ಲಿರುವ 24 ಅಕ್ಷರಗಳು ಮಹಾನ್ ಶಕ್ತಿಯ ವಾಹಕಗಳು. ಹೌದು, ಅವು ಕಲ್ಯಾಣಕಾರಿಯಾದವು. ಆದರೆ ಆಧುನಿಕ ಮನಸ್ಸುಗಳಿಗೆ ಕೆಲವು ಅಕ್ಷರಗಳನ್ನು ಉಚ್ಚರಿಸುವುದರಿಂದ ಇಷ್ಟೊಂದು ಅಗಾಧವಾದ ಪ್ರಭಾವ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಏಳುವುದು ಸಹಜ. ಇದಕ್ಕೆ ನಾವು ಶಬ್ದ ಮತ್ತು ತರಂಗಾಂತರಗಳ ಅಂದ್ರೆ ಸೌಂಡ್ ಮತ್ತು ಫ್ರೀಕ್ವೆನ್ಸಿಗಳ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಯೋಗ ವಿಜ್ಞಾನದ ಪ್ರಕಾರ ದೇಹದಲ್ಲಿ 24 ಪ್ರಮುಖ ಸೂಕ್ಷ್ಮ ಗ್ರಂಥಿಗಳಿವೆ. ಅಂದ್ರೆ ನರಕೇಂದ್ರಗಳು.
ಈ 24 ಅಕ್ಷರಗಳಿಗೂ ಅದಕ್ಕೂ ಸಂಬಂಧ ಇದೆಯಾ? ಹೌದು. ಪ್ರತಿ ಅಕ್ಷರವೂ ನಿರ್ದಿಷ್ಟ ಶಬ್ದ ತರಂಗಗಳನ್ನು ಉತ್ಪಾದಿಸುತ್ತೆ. ಉಚ್ಚರಿಸುವಾಗ ಉಂಟಾಗುವ ಸೂಕ್ಷ್ಮ ಕಂಪನಗಳು ನೇರವಾಗಿ ಆ ನರಕೇಂದ್ರಗಳನ್ನು ಜಾಗೃತಗೊಳಿಸುತ್ತವೆ. ಆಧುನಿಕ ನರವಿಜ್ಞಾನ ಕೂಡ ಮಂತ್ರಗಳ ಲಯಬದ್ಧ ಪಠಣವು ಮೆದುಳಿನ ತರಂಗಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಒಪ್ಪುತ್ತೆ. ನಿಜ. ಈ ಕಂಪನಗಳು ದೇಹದಲ್ಲಿ ಸಕಾರಾತ್ಮಕ ರಾಸಾಯನಿಕ ಬದಲಾವಣೆಗಳನ್ನು, ಹಾರ್ಮೋನುಗಳ ಸಮತೋಲನವನ್ನು ತರುತ್ತವೆ. ಇದರಿಂದ ಮನಸ್ಸು ಪ್ರಶಾಂತವಾಗುತ್ತೆ, ಏಕಾಗ್ರತೆ ಹೆಚ್ಚುತ್ತೆ. ಇದು ಕೇವಲ ಮ್ಯಾಜಿಕ್ ಅಲ್ಲ, ಇದೊಂದು ನಿಖರವಾದ ಶಬ್ದ ವಿಜ್ಞಾನ. ಈ ಅನಂತ ಶಕ್ತಿಯ ಬಗ್ಗೆ ಮಾತನಾಡುವಾಗ ಸೌ ಅನಿತಾ ಅರವಿಂದ ಸರಾಫ್ ಅವರು ಗಾಯತ್ರಿ ಚೈತನ್ಯದಲ್ಲಿ ಜ್ಞಾನೇಶ್ವರಿಯ ಒಂದು ಅದ್ಭುತ ಉಲ್ಲೇಖವನ್ನು ನೀಡಿದ್ದಾರೆ. ಹೌದು. ಸಂತ ಜ್ಞಾನೇಶ್ವರರು ಹೇಳ್ತಾರೆ, ಹೇ ಜ್ಞಾನೇಶ್ವರಿ, ನೀನು ಅನಂತ ಜ್ಞಾನದ ಭಂಡಾರವಾಗಿರುವೆ. ನಿನ್ನ ಜ್ಞಾನವನ್ನು ಹೊಂದಿದ ನಂತರ ಜಗತ್ತಿನಲ್ಲಿ ತಿಳಿಯಬೇಕಾದ ಬೇರೆ ಯಾವ ಜ್ಞಾನವೂ ಉಳಿಯುವುದಿಲ್ಲ. ಗಾಯತ್ರಿಯ ತತ್ವವನ್ನು ಅರಿತವರು ಅಂತಿಮವಾಗಿ ನಿಷ್ಕಾಮರಾಗ್ತಾರೆ ಅಂತ ವಿವರಿಸಲಾಗಿದೆ. ಆದರೆ ಹಿಂದಿನ ಕಠಿಣ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಂಪೂರ್ಣ ನಿಷ್ಕಾಮರಾಗಿದ್ರೆ ಸಾಧನೆ ಮಾಡುವುದು ಹೇಗೆ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಮತ್ತು ಬಹಳಷ್ಟು ಜನರು ತಪ್ಪಾಗಿ ಅರ್ಥೈಸಿಕೊಳ್ಳುವ ಜಾಗವೂ ಇದೆ. ನಿಷ್ಕಾಮ ಅಂದ್ರೆ ಆಕಾಂಕ್ಷೆಗಳೇ ಇಲ್ಲದೆ ಜಡವಾಗಿ ಕೂರೋದಲ್ಲ. ಅಂದ್ರೆ ಫಲದ ಮೇಲಿನ ಆತಂಕವಿಲ್ಲದೆ ಸಂಪೂರ್ಣ ಸಮರ್ಪಣಾ ಭಾವದಿಂದ ಕೆಲಸ ಮಾಡುವುದು. ನಿಖರವಾಗಿ. ಒಂದು ಸಣ್ಣ ಉದಾಹರಣೆ, ಒಬ್ಬ ಸಂಗೀತಗಾರ ತನ್ನ ವಾದ್ಯವನ್ನು ನುಡಿಸುವಾಗ ಆ ಸಂಗೀತ ಮಾರಾಟದಿಂದ ಎಷ್ಟು ಹಣ ಬರುತ್ತೆ ಅಂತ ಯೋಚಿಸುತ್ತಿರೋದಿಲ್ಲ. ಆ ಕ್ಷಣದಲ್ಲಿ ಆ ಸಂಗೀತ ನುಡಿಸುವುದೇ ಆತನಿಗೆ ಅತಿ ದೊಡ್ಡ ಆನಂದವಾಗಿರುತ್ತೆ. ಅದೇ ನಿಷ್ಕಾಮ ಕರ್ಮ. ಇಂದಿನ ಜಗತ್ತಿನಲ್ಲಿ ನಾವು ಮಾಡುವ ಕೆಲಸದ ಹಿಂದೆ ನಾನು ಸೋತ್ರೆ ಏನು ಗತಿ ಅನ್ನೋ ಆತಂಕವಿರುತ್ತೆ. ಇದು ನಮ್ಮನ್ನು ದುರ್ಬಲರನ್ನಾಗಿಸುತ್ತೆ. ಉಪಾಸನೆಯಿಂದ ಸಿಗುವ ನಿಷ್ಕಾಮ ಸ್ಥಿತಿಯು ಈ ಆತಂಕವನ್ನು ಕಿತ್ತುಹಾಕುತ್ತೆ. ತಾನು ಆನಂದ ಸ್ವರೂಪಿ ಅಂತ ತಿಳಿದಾಗ ಹೊರಗಿನ ಸೋಲು ಗೆಲುವುಗಳು ವಿಚಲಿತಗೊಳಿಸುವುದಿಲ್ಲ. ಹೌದು. ಒಮ್ಮೆ ಮನುಷ್ಯ ಆಂತರಿಕವಾಗಿ ಸಂಪೂರ್ಣವಾದಾಗ ಅವನಿಗೆ ಜಗತ್ತಿನಲ್ಲಿ ಯಾವುದೂ ಅಪ್ರಾಪ್ಯವಾಗಿ ಉಳಿಯುವುದಿಲ್ಲ. ಆಶೆಗಳ ಮತ್ತು ಆತಂಕಗಳ ಬಂಧನವಿಲ್ಲದಾಗ ಕೆಲಸ ಅತ್ಯುತ್ತಮವಾಗಿರುತ್ತೆ. ಈ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸ್ಪಷ್ಟತೆಯನ್ನೇ ಆತ್ಮೋತ್ಕರ್ಷ ಅಂತ ಕರೆಯಲಾಗ್ತದೆ ಅಲ್ವಾ? ಈ ಆತ್ಮೋತ್ಕರ್ಷ ಮತ್ತು ಈಶ್ವರ ಪ್ರಾಪ್ತಿಯ ನಡುವಿನ ಸಂಬಂಧ ಏನು? ಆತ್ಮೋತ್ಕರ್ಷ ಎಂದರೆ ತನ್ನ ಮಿತಿಗಳನ್ನು ಮೀರಿ ಬೆಳೆಯುವುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆತ್ಮೋತ್ಕರ್ಷವೇ ಈಶ್ವರ ಪ್ರಾಪ್ತಿ. ನಮ್ಮ ಆತ್ಮವು ಪರಮಾತ್ಮನೊಡನೆ ವಿಲೀನವಾಗುವ ಪ್ರಕ್ರಿಯೆ. ನದಿ ಸಾಗರವನ್ನೂ ಸೇರಿದಂತೆ. ಹೌದು. ಈ ಮಿಲನವಾದಾಗ ಸಾಧಕನ ಅಂತರಂಗದಲ್ಲಿ ಶಬ್ದಗಳಿಗೆ ನಿಲುಕದ ಭಾವಸಂವೇದನೆಯ ಪ್ರವಾಹ ಉತ್ಪತ್ತಿಯಾಗುತ್ತಲೆ. ಆ ದಿವ್ಯವಾದ ಪ್ರವಾಹವೇ ಗಾಯತ್ರಿ. ಅದು ಕೇವಲ ಕೆಲವು ಪದಗಳ ಗುಂಪಲ್ಲ. ಅದು ಜೀವ ಮತ್ತು ದೇವರ ನಡುವಿನ ಪ್ರೀತಿಯ, ಜ್ಞಾನದ ಮತ್ತು ಅಖಂಡ ಆನಂದದ ಪ್ರವಾಹ. ನಿಜ. ಈ ಮಿಲನವನ್ನು ಅರಿತು ತನ್ನ ಅಂತರಂಗದಲ್ಲಿ ಒಪ್ಪಿಕೊಳ್ಳುವುದೇ ನಿಜವಾದ ಉಪಾಸನೆ. ಎಂಥ ಅದ್ಭುತವಾದ ಒಳನೋಟ! ಈ ಇಡೀ ಸಂವಾದದ ಪ್ರಮುಖ ಅಂಶಗಳನ್ನು ಕ್ರೋಢೀಕರಿಸಿ ನೋಡುವುದಾದರೆ, ಗಾಯತ್ರಿ ಮಂತ್ರ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅಂಧಕಾರದಲ್ಲಿ ದಾರಿ ತೋರುವ ಪ್ರಕಾಶ. ನಾವು ನಮ್ಮ ಸಂಪೂರ್ಣ ಪ್ರಾಣವನ್ನು ಆಕೆಗೆ ಅರ್ಪಿಸಿದಾಗ, ಅಂದ್ರೆ ಸಂಪೂರ್ಣ ಶರಣಾಗತಿಯಿಂದ ಬುದ್ಧಿಯನ್ನು ಆ ಬೆಳಕಿನೆಡೆಗೆ ತಿರುಗಿಸಿದಾಗ ಮನಸ್ಸು ಸ್ಥಿರಗೊಳ್ಳುತ್ತೆ. ಬುದ್ಧಿಯ ಸ್ಥಿರತೆಯೇ ಲೌಕಿಕ ಜಗತ್ತಿನ ಎಲ್ಲ ಯಶಸ್ಸಿಗೂ ಮತ್ತು ಅಂತರಂಗದ ಶಾಂತಿಗೂ ಮೂಲತತ್ವ. ಇದೇ ಕಾರಣಕ್ಕಾಗಿ ಋಷಿಮುನಿಗಳಿಂದ ಹಿಡಿದು ಇಂದಿನವರೆಗೂ ಈ ಮಂತ್ರಕ್ಕೆ ಮಹತ್ವವನ್ನು ನೀಡಲಾಗಿದೆ. ಮಹರ್ಷಿ ವ್ಯಾಸರು ಬಹಳ ಸ್ಪಷ್ಟವಾದ ಮಾತೊಂದನ್ನು ಹೇಳಿದ್ದಾರೆ, ಪರಾಂ ಸಿದ್ಧಿಮವಾಪ್ನೋತಿ ಗಾಯತ್ರಿ ಮುತ್ತಮಾಂ ಪಠೇತ್. ಇದರ ಅರ್ಥ ಪರಮಸಿದ್ಧಿಯನ್ನು ಹೊಂದಲು, ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆ ಸಾಧಿಸಲು ಸರ್ವಶ್ರೇಷ್ಠವಾದ ಗಾಯತ್ರಿಯನ್ನೇ ಜಪಿಸಬೇಕು ಅಂತ. ಹೌದು. ವೇದವ್ಯಾಸರೇ ಈ ಮಾತನ್ನು ಹೇಳಿದ್ದಾರೆ ಎಂದ್ರೆ ಆ ಮಂತ್ರದ ಅಂತರಂಗದಲ್ಲಿ ಅಡಗಿರುವ ಚೈತನ್ಯದ ಅಗಾಧತೆಯನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬಹುದು. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು? ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ನಮ್ಮ ಮುಂದೆ ಬಿಡಿಸಿಟ್ಟಿರುವ ಈ ಅದ್ಭುತ ಸತ್ಯಗಳು ದೈನಂದಿನ ಬದುಕಿಗೆ ಕೈಗನ್ನಡಿಯಂತಿವೆ. ನಿಜ. ನಮ್ಮ ಒಳಗಿನ ಅಂತರಂಗ ಜ್ಯೋತಿಯನ್ನು ಜಾಗೃತಗೊಳಿಸುವ ಶಕ್ತಿ ಈ ಗಾಯತ್ರಿಯಲ್ಲಿದೆ. ಹಾಗಿದ್ರೆ ಇಂದಿನ ಮಾಹಿತಿ ತುಂಬಿದ, ಸದಾ ಗದ್ದಲದಿಂದ ಕೂಡಿರುವ, ನೋಟಿಫಿಕೇಷನ್ಗಳ ಸುರಿಮಳೆ ಇರುವ ಈ ಆಧುನಿಕ ಬದುಕಿನಲ್ಲಿ ಆ ಆಂತರಿಕ ಬೆಳಕನ್ನು ಗುರುತಿಸಲು ನಾವು ಇಡಬಹುದಾದ ಮೊದಲ ಹೆಜ್ಜೆ ಯಾವುದಾಗಿರಬಹುದು? ಹ್ಮ್ ದಿನದ 24 ಗಂಟೆಗಳಲ್ಲಿ
ಕೇವಲ ಕೆಲವು ನಿಮಿಷಗಳನ್ನಾದರೂ ಹೊರಗಿನ ಸ್ಕ್ರೀನ್ಗಳಿಂದ, ಜಗತ್ತಿನ ಶಬ್ದಗಳಿಂದ ಸಂಪೂರ್ಣವಾಗಿ ದೂರವಿಟ್ಟು, ಕಣ್ಣುಮುಚ್ಚಿ, ನಮ್ಮದೇ ಉಸಿರಿನ ಲಯದೊಂದಿಗೆ ಆ ಒಳಗಿನ ಪ್ರಕಾಶವನ್ನು ಹುಡುಕುವ ಪ್ರಾಮಾಣಿಕ ಪ್ರಯತ್ನವೇ ಆ ಮೊದಲ ಹೆಜ್ಜೆ ಆಗಬಹುದಲ್ಲವೇ? ಈ ಆಳವಾದ ಮತ್ತು ಬದುಕನ್ನ ಬದಲಿಸಬಲ್ಲ ಚಿಂತನೆಯೊಂದಿಗೆ ಇಂದಿನ ಈ ವಿಶೇಷ ಸಂವಾದವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಮತ್ತೊಂದು ಕುತೂಹಲಕಾರಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.